ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಸಿಹಿ ಸುದ್ದಿ ಇದು. ಏನಪ್ಪ ಸಿಹಿ ಸುದ್ದಿ? ತುಂಬಿ ತುಳುಕ್ತಾ ಇದೆ ಜೀವನಾಡಿ ತುಂಗಭದ್ರಾ ನದಿ. ಕೃಷಿಗೆ ತುಂಗಭದ್ರಾ ಡ್ಯಾಮ್ನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಉತ್ತರ ಕರ್ನಾಟಕ ರೈತರ ಪಾಲಿಗೆ ಸಿಹಿ ಸುದ್ದಿ ಇದು. ಕೃಷಿ ಚಟುವಟಿಕೆಗೆ ನೀರನ್ನ ಬಿಡಲಾಗುತ್ತೆ. ತುಂಬಿ ತುಳುಕ್ತಾ ಇದೆ ಈಗ ಜೀವನಾಡಿ ತುಂಗಭದ್ರಾ ನದಿ. ಕೃಷಿಗೆ ತುಂಗಭದ್ರಾ ಡ್ಯಾಮ್ನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ರೈತರಿಗಿದು ಸಂತಸದ ಸುದ್ದಿ. ಹೊಸಪೇಟೆ ಬಳಿ ಇರುವಂತಹ ತುಂಗಭದ್ರಾ ಅಣೆಕಟ್ಟು ನಿನ್ನೆಯಿಂದ 90 ದಿನಗಳ ಕಾಲ ಅಂದ್ರೆ ಕಾಲುವೆಗೆ ನೀರನ್ನ ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ. ತುಂಗಭದ್ರಾ ಡ್ಯಾಮ್ನಿಂದ ಕಾಲುವೆಗೆ ನೀರನ್ನ ರಿಲೀಸ್ ಮಾಡಲಾಗಿರುವಂಥದ್ದು. ತುಂಗಾ ತೀರದಲ್ಲಿ ಈಗ ಕೃಷಿ ಚಟುವಟಿಕೆ ಗರಿಗೆದರಿದೆ. ಅಂದ್ರೆ ಏನು ಬಹಳಷ್ಟು ಮಳೆ ಆಗಿರೋದ್ರಿಂದ ತುಂಗಭದ್ರಾ ಡ್ಯಾಮ್ನಲ್ಲಿ ನೀರು ಹೆಚ್ಚಾಗಿದೆ. ಹಾಗಾಗಿ ಈಗ ಕೃಷಿ ಚಟುವಟಿಕೆಗೆ ನೀರನ್ನ ರಿಲೀಸ್ ಮಾಡಲಾಗಿರುವಂಥದ್ದು. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸಿಹಿ ಸುದ್ದಿ. ಯಾರೆಲ್ಲ ರೈತರು ನೀರಿಗಾಗಿ ಕಾಯ್ತಾ ಇದ್ರು, ಕೃಷಿ ಚಟುವಟಿಕೆ ಆರಂಭಿಸಲು ಈಗ ಕೃಷಿ ಚಟುವಟಿಕೆಗೆ ಈಗ ಸರಿಯಾದ ಸಮಯ ನೀರನ್ನ ಬಿಡ್ತಾ ಇರುವಂಥದ್ದು ಖುಷಿ ವಿಚಾರ ಇದು. ಹೊಸಪೇಟೆ ಬಳಿ ಇರುವಂತಹ ತುಂಗಭದ್ರಾ ಅಣೆಕಟ್ಟೆ ನಿನ್ನೆಯಿಂದ 90 ದಿನಗಳ ಒಂದು ಕಾಲುವೆಗೆ ನೀರನ್ನು ಬಿಡ್ತಾ ಇರೋದು. 90 ದಿನಗಳ ಕಾಲ ಕಾಲುವೆಗೆ ನೀರನ್ನು ಬಿಡಲಾಗುತ್ತೆ. ಈಗ ವಿಪರೀತ ಮಳೆ ಆಗಿರೋದ್ರಿಂದ ಡ್ಯಾಮ್ ಭರ್ತಿ ಆಗ್ತಾ ಇದೆ. ಹಾಗಾಗಿ ಈಗ ಕಾಲುವೆಗೆ ನೀರನ್ನು ಬಿಡಲಾಗ್ತಾ ಇದೆ. ಇನ್ನ ಎಡದಂಡೆ ಮುಖ್ಯ ಕಾಲುವೆಗೆ 4100 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಬಲದಂಡೆಯ ಮೇಲ್ಮಟ್ಟದ ಕಾಲುವೆಗೆ 1200 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಇನ್ನು ಬಲದಂಡೆಯ ಕೆಳಮಟ್ಟದ ಕಾಲುವೆಗೆ 650 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡುವಂಥದ್ದು. ಇನ್ನು ಬರೋಬ್ಬರಿ 90 ದಿನಗಳ ಕಾಲ ನೀರನ್ನ ಹರಿಸ್ತೇವೆ ಅಂತ ತಿಳಿಸಿದ್ದಾರೆ. ಆದ್ರೆ 120 ದಿನಗಳ ಕಾಲ ನೀರು ಬಿಡಿ ಅಂತ ರೈತರು ಹೇಳ್ತಾ ಇರುವಂಥದ್ದು. 120 ದಿನಗಳ ಕಾಲ ನಮಗೆ ನೀರು ಬಿಡಿ ಅಂತ ರೈತರು ಕೇಳ್ತಾ ಇದ್ದಾರೆ. 120 ದಿನ ಬಿಡುವಷ್ಟು ನೀರಿಲ್ಲ ಅಂತ ಸಚಿವ ತಂಗಡಗಿ ತಿಳಿಸಿದ್ದಾರೆ. ಇಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ 82 ಟಿಎಂಸಿ ನೀರು ಸಂಗ್ರಹ ಆಗಿರುವಂಥದ್ದು. ಇನ್ನು ತುಂಗಭದ್ರಾ ಡ್ಯಾಮ್ಗೆ 98 ಟಿಎಂಸಿ ನೀರು ಬರೋ ನಿರೀಕ್ಷೆ ಇದೆ. ಇದರಿಂದಲೇ ಜಲಾಶಯದಿಂದ ನೀರು ಬಿಡಲಾಗಿರುವಂಥದ್ದು. ನೋಡಿ, ಡ್ಯಾಮ್ನಲ್ಲಿನ ನೀರಿನಲ್ಲಿ 64.250 ಟಿಎಂಸಿ ಕರ್ನಾಟಕದ ಪಾಲು, ತೆಲಂಗಾಣದ ಪಾಲು 3 ಟಿಎಂಸಿ, ಆಂಧ್ರದ ಪಾಲು 30 ಟಿಎಂಸಿ ಇರುವಂಥದ್ದು. ಇಲ್ಲಿ ಇನ್ನು ಡೆಡ್ ಸ್ಟೋರೇಜ್ 2 ಟಿಎಂಸಿ ಅಂತ ಸಚಿವ ತಂಗಡಿಗೆ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಇನ್ನು 4 ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ರೈತರೊಂದಿಗೆ ಎಲ್ಲರ ಜೊತೆ ಚರ್ಚೆ ಮಾಡಿ 90 ದಿನ ನೀರು ಬಿಡ್ತೀವಿ ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಇಲ್ಲಿ ಎಡದಂಡೆ ಮುಖ್ಯ ಕಾಲುವೆಗೆ 4100 ಕ್ಯೂಸೆಕ್ ನೀರು, ಬಲದಂಡೆಯ ಮೇಲ್ಮಟ್ಟದ ಕಾಲುವೆಗೆ 1200 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಇನ್ನು ಬಲದಂಡೆಯ ಕೆಳಮಟ್ಟದ ಕಾಲುವೆಗೆ 650 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಬರೋಬ್ಬರಿ 90 ದಿನಗಳ ಕಾಲ ನೀರನ್ನ ಹರಿಸುತ್ತೇವೆ. ಆದರೆ ರೈತರು ಏನು ಕೇಳ್ತಾ ಇದ್ದಾರೆ ಅಂದ್ರೆ 120 ದಿನಗಳ ಕಾಲ ನೀರನ್ನ ಬಿಡಿ ಅಂತ ಕೇಳ್ತಾ ಇರುವಂಥದ್ದು. 90 ದಿನ ನಮಗೆ ಸಾಕಾಗೋದಿಲ್ಲ, 120 ದಿನಗಳ ಕಾಲ ನಮಗೆ ನೀರು ಬೇಕು ಅಂತ ಕೇಳ್ತಾ ಇರುವಂಥದ್ದು. ಆದರೆ 120 ದಿನಗಳ ಕಾಲ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ, ಅಷ್ಟು ನೀರಿಲ್ಲ ಅಂತ ಸಚಿವ ಶಿವರಾಜ ತಂಗಡಗಿ ತಿಳಿಸ್ತಾ ಇರುವಂಥದ್ದು. ಇನ್ನು ತುಂಗಭದ್ರಾ ಜಲಾಶಯದಲ್ಲಿ 82 ಟಿಎಂಸಿ ನೀರು ಸಂಗ್ರಹ ಆಗಿದೆ. ತುಂಗಭದ್ರಾ ಡ್ಯಾಮಿಗೆ 98 ಟಿಎಂಸಿ ನೀರು ಬರುವಂತಹ ನಿರೀಕ್ಷೆ ಇದೆ. ಇದರಿಂದಲೇ ಈಗ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. 98 ಟಿಎಂಸಿ ನೀರು ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಡ್ಯಾಮ್ನಲ್ಲಿ ನೀರಿನಲ್ಲಿ 64.250 ಟಿಎಂಸಿ ನೀರನ್ನ ಕರ್ನಾಟಕಕ್ಕೆ ಬಿಡಲಾಗುತ್ತೆ. ಅದು ಕರ್ನಾಟಕದ ಪಾಲು.